ನಮಸ್ಕಾರ, ರೇಖಾ ಸುಚಿ ರುಚಿ ಚಾನಲ್ಗೆ ಸ್ವಾಗತ. ಈ ದಿನ ನಾನು ನಿಮಗೆ 1 kg ಚಿಕನ್ ಬಿರಿಯಾನಿ ಮಾಡುವುದು ಹೇಗೆ ಅಂತ ಹೇಳಿ ಹೇಳ್ಕೊಡ್ತಾ ಇದ್ದೀನಿ. ನೋಡಿ, 1 kg ಬೋನ್ಸ್ ಇರುವಂತಹ ಚಿಕನ್ನ ತಗೊಂಡಿದ್ದೀನಿ. 1 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, 1 ಸ್ಪೂನ್ ಕಸ್ತೂರಿ ಮೇಥಿ, 1 ಸ್ಪೂನ್ ಪುಡಿ ಉಪ್ಪು, 1-2 ಸ್ಪೂನಷ್ಟು ಗಟ್ಟಿ ಮೊಸರು, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಅರಿಶಿಣದ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, 1 ಸ್ಪೂನ್ ಗರಂ ಮಸಾಲ ಪುಡಿ, 1/2 ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್, ಸ್ವಲ್ಪ ಪುದೀನ ಸೊಪ್ಪು, ಹಾಗೆ 1 ಸ್ಪೂನಷ್ಟು ಎಣ್ಣೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ 1 ಅವರ್ ರೆಸ್ಟಲ್ಲಿ ಇಟ್ಬಿಡಿ. ಹಾಟ್ ವಾಟರ್ಗೆ ಮೆಣಸು, ಕಲ್ಲುವು, ಮರಾಠಿ ಮೊಗ್ಗು, ಸ್ಟಾರ್, ಚಕ್ಕೆ, ಲವಂಗ, ಏಲಕ್ಕಿ, 1/2 ಸ್ಪೂನ್ ಕಸ್ತೂರಿ ಮೇಥಿ, 1 ಬೇ ಲೀಫನ್ನು ಹಾಕ್ತಾಯಿದ್ದೀನಿ. ಬಿಸಿನೀರಲ್ಲಿ ಹಾಕೋದ್ರಿಂದ ಎಲ್ಲ ಈ ಒಂದು ಸ್ಪೈಸೀಸ್ದು ಫ್ಲೇವರು ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಕುಕ್ಕರಲ್ಲಿ ಬಿರಿಯಾನಿ ಮಾಡ್ತಾಯಿದ್ದೀನಿ. ನಾನು 200 ml ಆಯಿಲ್ನ ಬಳಸ್ತಾಯಿದ್ದೀನಿ. 5 ಹಸಿರು ಮೆಣಸಿನ್ಕಾಯಿ, 3 ಈರುಳ್ಳಿ ಚೆನ್ನಾಗಿ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ಬ್ರೌನ್ ಕಲರ್ ಆಗಿದೆ. 3 ದಪ್ಪ ಗಾತ್ರದ ಟೊಮೆಟೊನ ಹಾಕ್ತಾಯಿದ್ದೀನಿ. ಟೊಮೆಟೊ ಸ್ವಲ್ಪ ಸಾಫ್ಟ್ ಆಗೋದಕ್ಕೆ ಬಿಡಿ. ಟೊಮೆಟೊ ಸ್ಮ್ಯಾಶ್ ಆಗಿದೆ. ಈಗ 3 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಈ ಥರ ತಿರುಗಿಸ್ಕೊಳ್ಳಿ. 1 ಹಿಡಿಯುವಷ್ಟು ಪುದೀನ ಸೊಪ್ಪು, 1/4 ಸ್ಪೂನು ಅರಿಶಿಣದ ಪುಡಿ, ಆಗಲೇ ಮ್ಯಾರಿನೇಟ್ ಮಾಡುವಾಗ ಹಾಕ್ಕೊಂಡಿದ್ದೆ, ಹಾಗಾಗಿ ನೆನೆಸಿ ಇಟ್ಟಿರುವಂತಹ ಸ್ಪೈಸಸ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಕೊಡಿ. ಈಗ 1 ಅವರ್ ನೆನೆಸಿಟ್ಟಿರುವಂತಹ ಚಿಕನನ್ನು ಹಾಕ್ಕೊಳ್ತಾ ಇದ್ದೀನಿ. 1/2 ಸ್ಪೂನು ಕಲ್ಲುಪ್ಪು, ಆಗಲೇ ಮ್ಯಾರಿನೇಟ್ ಮಾಡಬೇಕಾದ್ರೆ 1 ಸ್ಪೂನ್ ಹಾಕಿದ್ದೆ. ರುಚಿಗೆ ತಕ್ಕಷ್ಟು ನೋಡಿ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡಿ 10 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬೇಯೋದಕ್ಕೆ ಬಿಡಿ. ನೋಡಿ, ಚಿಕನ್ನು 60% ಅಷ್ಟು ಬೆಂದಿದೆ, ಎಣ್ಣೆ ಬಿಟ್ಕೊಂಡಿದೆ. ನೋಡಿ, ಗೊತ್ತಾಗುತ್ತೆ ನಿಮಗೆ. ಈಗ ನೆನೆಸಿಟ್ಟಿರುವಂತಹ 1/2 kg ಸೋನಾ ಮಸೂರಿ ಅಕ್ಕಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಿ. ನಂತರ ನಾನು ಇದಕ್ಕೆ ಬಿಸಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಬಿಸಿ ನೀರು ಏನಕ್ಕೆ ಹಾಕ್ತೀವಿ ಅಂತ ಹೇಳಿದ್ರೆ, ಚಿಕನ್ನಲ್ಲಿರೋ ಉಪ್ಪು ಖಾರ ಅಂಶ ಎಲ್ಲನೂ ಸಹ ಹಾಗೆ ಇರೋ ಹಾಗೆ ಅದು ಪ್ರೊಟೆಕ್ಟ್ ಮಾಡುತ್ತೆ. ತಣ್ಣೀರು ಹಾಕ್ಬಿಟ್ರೆ ಚಿಕನ್ ಪೀಸಸ್ ಸಪ್ಪೆ ಅನಿಸುತ್ತೆ. ನಿಮಗೆ ಒಂದು ಸಲ ಈ ರೀತಿಯಲ್ಲಿ ಮಾಡಿ ಗೊತ್ತಾಗುತ್ತೆ ನಿಮಗೆ ಡಿಫ್ರೆನ್ಸ್ ಏನು ಅಂತ ಹೇಳಿ. ನಾನು 3 ಗ್ಲಾಸು ನೀರನ್ನು ಹಾಕಿದ್ದೀನಿ. ಒಂದು 5 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡಿ. ನೋಡಿ, 70% ಅಷ್ಟು ಈಗ ಬೆಂದಿದೆ. 1 ಸ್ಪೂನು ತುಪ್ಪವನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಕೊತ್ತಂಬರಿ ಸೊಪ್ಪು, 1 ನಿಂಬೆಹಣ್ಣಿನ ರಸ, ಚೆನ್ನಾಗಿ ಒಂದು ಸಲ ತಿರುಗಿಸಿ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಈ ರೀತಿಯಾಗಿ ನೋಡಿ, ಒಂದು ಹಂಚಿಟ್ಟು ಬಿಸಿ ಮಾಡಿ ದಮ್ ಕಟ್ಟೋದಕ್ಕೆ ಇಟ್ಟಿದ್ದೀನಿ. 15 ನಿಮಿಷಗಳ ಕಾಲ ದಮ್ಮಲ್ಲಿ ಬಿಡಿ. ಬಿರಿಯಾನಿ ರೆಡಿಯಾಗಿದೆ ನೋಡಿ. ನೋಡಿ, ರೈಸ್ ಕೂಡ ಉದುರಾಗಿದೆ. ಯಾವುದೇ ರೆಡಿ ಪೌಡರ್ನ ಬಳಸದೆ ಮನೆಯಲ್ಲೇ ಇರುವಂತಹ ಸಾಮಗ್ರಿಗಳನ್ನ ಬಳಸಿ ಹೇಗೆ ಬಿರಿಯಾನಿ ಮಾಡಿದ್ವಿ ಅಂತ ನೋಡಿದ್ರಿ ಅಲ್ವಾ. ನೀವು ಸಹ ನಿಮ್ಮ ಮನೆಯಲ್ಲಿ ಈ ರೀತಿಯಲ್ಲಿ ಬಿರಿಯಾನಿನ ಮಾಡಿ, ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಬಿರಿಯಾನಿ ತಿಂದೇ ಇರೋರು ಸಹ ತಿನ್ನಬೇಕು ಅನ್ನೋ ಥರ ಫೀಲು ಬರುತ್ತೆ. ಈ ಒಂದು ವಿಧಾನದಲ್ಲಿ ಮಾಡಿ ನಮ್ಮ ಚಾನಲ್ ಆದಂತಹ ರೇಖಾ ಸುಚಿ ರುಚಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಕೊಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.